ಇವತ್ತು ನಾನು ಶ್ರುತಿ ಮ್ಯಾಮ್ ಮಗಳು ಮ್ಯಾಚ್ ನೋಡಕ್ ಹೋಗ್ತಾ ಇದೀವಿ. ಹಾಯ್ ಮಿಲಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಜವಾಗ್ಲೂ ಅದಕ್ಕೆ ಬೇಜಾರಾಗಿದ್ರೆ ಮತ್ತೊಮ್ಮೆ ಸಾರಿ ಹೇಳ್ತೀನಿ. ಸೊ ಅಲ್ಲಿಗೆ ಹೋಗಿ ಏನೇನೆಲ್ಲ ಮಾಡ್ತೀವಿ, RCB ಮ್ಯಾಚ್ ನ ಹಿಂಗ್ ಎಂಜಾಯ್ ಮಾಡ್ತೀವಿ ಅಂತ ಅಲ್ಲೇ ಹೋಗಿ ನೋಡೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಂತೂ ನಾನು ಸೂಪರ್ ಡೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಪ್ಪ ಅಂತಂದ್ರೆ ನನ್ನ ಲೈಫಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನಾನು RCB ಮ್ಯಾಚ್ ನೋಡೋದಿಕ್ಕೆ ಅವರು ನಿಜವನ್ನೇ ಹೇಳಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾ ಇದ್ದೀನಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ಯಾಕಂತಂದ್ರೆ ತುಂಬಾ ವರ್ಷಗಳಿಂದ ಅನ್ಕೋತಾನೆ ಇದ್ದೆ ಹೋಗ್ಬೇಕು, ಮ್ಯಾಚ್ ನೋಡಬೇಕು, ಅಷ್ಟು ಜನದ ಮಧ್ಯೆ ನಾನು ಮ್ಯಾಚ್ನ ಎಂಜಾಯ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಫೈನಲಿ ಇವತ್ತು ನಾನು ಹೋಗ್ತಾ ಇದ್ದೀನಿ. ಮಜಾ ಏನಪ್ಪ ಅಂತಂದರೆ ಮಿಸ್ಟರ್ ನಿರಂಜನ್ ದೇಶಪಾಂಡೆ ಅವರು ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಸೊ ಹಾಗಾಗಿ ಇವತ್ತು ನಾನು ಹಾಗೆ ಶ್ರುತಿ ಮ್ಯಾಮ್ ಮಗಳು ಮಿಲಿ ಅಂದರೆ ನಮ್ಮ ಗೌರಿ ಇವತ್ತು ನನ್ನ ಜೊತೆ ಮ್ಯಾಚ್ ನೋಡೋಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವಿಬ್ಬರು ಫಸ್ಟ್ ಟೈಮ್ ಸ್ಟೇಡಿಯಮಲ್ಲಿ ಮ್ಯಾಚ್ ನೋಡ್ತಾ ಇರೋದು. ಸೊ ಅಲ್ಲಿಗೆ ಹೋಗಿ ಏನೇನೆಲ್ಲ ಮಾಡ್ತೀವಿ, ಹಾಗೆ RCB ಮ್ಯಾಚ್ನ ಹಿಂಗೆ ಎಂಜಾಯ್ ಮಾಡ್ತೀವಿ ಅಂತ ಅಲ್ಲೇ ಹೋಗಿ ನೋಡೋಣ ಬನ್ನಿ. ಆ್ಯಕ್ಚುಲಿ ಆಟೋಲ್ಲಿ ಹೋಗೋದೇ ಒಂಥರ ಮಜಾ, ಆದರೆ ಆಟೋಲ್ಲಿ ಹೋಗೋದು ಒಂಥರ ಸ್ಪೆಷಲ್. ಯಾಕೆ ಹೇಳಿ, ಅದು ಗೊತ್ತಿರೋರೇ ಆಟೋ ಓಡಿಸಿದ್ರೆ ನಮ್ಮ ವೇಣು ಅಣ್ಣ ಇವೆಲ್ಲ ಮಾಮೂಲು ಕಂಟ್ರೋಲ್ ಮನೇಲಿ ಎಲ್ಲ ರೀತಿ ಸಹಾಯ ಮಾಡುವಂತ ನಮ್ಮ ವೇಣು ಅಣ್ಣ ಆಟೋಲಿ ಇವತ್ತು ನಾನು ಮ್ಯಾಚ್ ನೋಡಕ್ ಹೋಗ್ತಾ ಇದ್ದೀನಿ. ಸೊ ಅವರು ಆಲ್ ರೌಂಡರ್, ಎಲ್ಲರೂ ಮಾಡ್ತಾರೆ. ನನಗೊಂಥರ ಯಾವ ಇವೆಲ್ಲ ರೈಟ್ ಹ್ಯಾಂಡ್ ಅಂತಾನೆ ಹೇಳ್ಬೋದು. ಸೊ ನಮ್ಮ ಮನೇನ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ, ನೀಟಾಗಿ ಇಟ್ಕೊತಾರೆ. ಆಮೇಲೆ ಏನೇ ಹೆಲ್ಪ್ ಬೇಕಂತಂದ್ರು ನಮ್ಮ ವೇಣುವಣ್ಣ ಮಾಡ್ತಾರೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅವ್ರು ಇವಾಗ ಸೀರಿಯಸ್ ಆಗಿ ಆಟೋ ಓಡಿಸ್ತಾ ಇದ್ದಾರೆ. ನಮಸ್ಕಾರ. ಈಗ ನಾನು ಅಲ್ಲಿ ಸ್ಟೇಡಿಯಂ ಹೋಗ್ತೀನಿ. ಬೇರೆ ಗೊತ್ತೇ ಇಲ್ಲ ನನಗೆ. ಸೊ ಇವತ್ತು RCB ಹಾಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಮ್ಯಾಚ್ ನೋಡಿ ಫುಲ್ ಮಜಾ ಮಾಡೋದೆ. ಈಗ ಅವ್ರು ಹೇಳೋ ಒಂದೇ ಮಾತೇನು ಅಂತಂದ್ರೆ ಈ ಸಾಲ ಕಪ್ ನಮ್ದೇ. ಅಂಡ್ ನನ್ನ ಕೂತ್ ನೋಡಿ ಏನ್ ಸಖತ್ತಾಗಿ ಓಡ್ತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಈಗ ಹೋಗ್ತಾ ಇದ್ದೀನಿ ಸ್ಟೇಡಿಯಂಗೆ. ಹೋಗಿ ಅಲ್ಲಿ ಮಿಲಿನ ಮೀಟ್ ಮಾಡಿ ಏನೆಲ್ಲ ಮಾಡ್ತೀವಿ ಅಂತ ವೇಟ್ ಅಂಡ್ ವಾಚ್. ಫೈನಲಿ ನಾನು ನಮ್ಮ ಮಿಲಿನ ಮೀಟ್ ಮಾಡಿದೆ. ಸೊ ಇಲ್ಲಿ ಮಿಲಿ, ಹಾಯ್ ಮಿಲಿ. ಇಬ್ರಿಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಹೆಂಗ ಅನಿಸ್ತಿದೆ ಮಿಲಿ ನಿಂಗೆ? ಐ ಫೀಲ್ ಎಕ್ಸೈಟೆಡ್, ಐ ಫೀಲ್ ನರ್ವಸ್ಸಾ? ಯಾಕೆ? ಹೆಂಗ್ ಫಿಗರ್ ಔಟ್ ಮಾಡ್ತೀವಿ ಅಂತ ಅರ್ಥ ಆಯ್ತು ಅನ್ಸುತ್ತೆ. ಫಸ್ಟ್ ಆಫ್ ಆಲ್ ಅಲ್ಲಿ ಅದು ಯಾವ ರೋ ಹೌದು ಎಕ್ಸಾಕ್ಟ್ಲಿ. ಇಬ್ಬರಿಗೂ ಏನಂದ್ರೆ ಏನು ಗೊತ್ತಿಲ್ಲ. ಸುಮ್ಮನೆ ಹೋಗ್ತಾ ಇದ್ದೇವೆ. ಕೇಳ್ಕೊಂಡು ಹೋಗೋದು. ಬಟ್ ನಿಂದು ಚೆನ್ನಾಗಿದೆ ಜರ್ಸಿ, ನನಗೆ ಜರ್ಸಿನೇ ಸಿಗ್ಲಿಲ್ಲ. ಬಟ್ ಓಕೆ. But she has red. See, the jersey has red. ಹೆಂಗೆ? ರೆಡ್ ಬ್ಲೂ. Blue. ಬ್ಲೂ ಪ್ಯಾಂಟ್, ರೆಡ್ ಜರ್ಸಿ. Manageable. ಸೊ ಆಯ್ತು, ಏನ್ ಅಲ್ಟಿಮೇಟ್ಲಿ ನಾವ್ ಮ್ಯಾಚ್ ನೋಡಕ್ ಹೋಗ್ತಾ ಇದೀವಿ. ಸೊ ಬರೀ ನಾವಿಬ್ರೇ ಹುಡುಗಿರು ಹೋಗ್ತಾ ಇದೀವಿ. ಏನೇನೆಲ್ಲ ಮಾಡ್ತೀವಿ, ಹೆಂಗ್ ಮಜಾ ಮಾಡ್ತೀವಿ, ಇದೆಲ್ಲ ಬಾಳ ನೋಡ್ಬಿಟ್ಟಿದೆ. ಇವತ್ತು ನಮ್ RCB ಮ್ಯಾಚ್ ಗೆಲ್ಲುತ್ತಾ? ಸೊ ನನ್ ಕೇಳಿದ್ರೆ obviously they'll win. That's the only wish. ನಾವು ಹೋಗ್ತಾ ಇದೀವಿ ಅಂತ
ಉಲ್ಟಾ ಆಗ್ಬಿಟ್ರೆ ಆಮೇಲೆ ಬೇಡ. ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ, ದಯವಿಟ್ಟು ಬೇಸರ ಮಾಡ್ಕೋಬೇಡಿ. ಬೇಡ ಬೇಡ ಬೇಡ, KKR ಗೆಲ್ಬಾರ್ದು, ನಾವೇ RCB ನಾವೇ ಗೆಲ್ಬೇಕು. ಈ ಸರಿ ಕಪ್ಪು ನಮ್ದು. ಆಲ್ರೆಡಿ ಆಗಿದೆ, ಬಟ್ ದಿ ಬಾಯ್ಸ್ ಹ್ಯಾವ್ ಟು ವಿನ್. ಯಾ, ಸೊ ಹೋಗಿ ಮಜಾ ಮಾಡುವ. ಎಸ್, RCB ಅಲ್ಲ ನೋಡು. ನಾವು ಹೋಗಿದ್ದಿನ ಅಂತೂ RCB ವರ್ಸಸ್ KKR ಅವರ ಮ್ಯಾಚ್ ಇತ್ತು. ಸಿಕ್ಕಾಪಟ್ಟೆ ಜೋಶಲ್ಲಿ, ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಮಿಲಿ ಸ್ಟೇಡಿಯಂ ಹತ್ರ ಅಂತೂ ಬಂದ್ವಿ. ಬರ್ತಾ ಇದ್ದಂಗೆನೆ ಜನಸಾಗರ ನೋಡ್ಬಿಟ್ಟು ಒಂದು ನಿಮಿಷ ಗಾಬರಿ ಆಗೋಯ್ತು. ದೇವ್ರೆ, 40,000 ಜನ ಮಧ್ಯೆ ನಾನು ಮಿಲಿ ಒಳಗೋಗಕ್ಕಾದ್ರೂ ಸಾಧ್ಯ ಆಗತ್ತಾ ಅನ್ನೋ ಟೆನ್ಷನ್ ಭಯದಲ್ಲಿ ಇಬ್ರು ಗೇಟ್ ವರ್ಗೂ ಬಂದ್ವಿ. ಆಲ್ ದಿ ಬೆಸ್ಟ್, ಕಂಗ್ರಾಚುಲೇಷನ್. ಹೋಗ್ತಾ ಇದ್ದಂಗೆನೆ 10,000 ಜನ, ಅಷ್ಟು ದೊಡ್ಡ ಸ್ಟೇಡಿಯಂನ ನೋಡಿ ಫುಲ್ ಖುಷಿ ಆಗೋಯ್ತು. ಹಾಗೆ ನಮ್ಗೆ ಅಲ್ಲಿ ವಾಣಿಶ್ರೀ ಮ್ಯಾಮ್ ಅವರ ಮಗಳು ಖುಷಿ, ಹಾಗೆ ನಮ್ಮ ಯಶಸ್ವಿನಿ ಅವರು ಸಿಕ್ಕಿದ್ರು. ಸೊ ಅವ್ರಿಗೆಲ್ಲ ನಮ್ಮ ಕಷ್ಟನೆಲ್ಲ ತೋಡ್ಕೊಂಡು ಒಂದು ಸೆಲ್ಫಿ ತಗೊಂಡು ಇನ್ನೇನಪ್ಪ ಮ್ಯಾಚ್ ಶುರುವಾಯ್ತು. ಅಷ್ಟರಲ್ಲೇ ನಮ್ಮ ಬಾಸ್ ವಿರಾಟ್ ಕೊಹ್ಲಿದು ಎಂಟ್ರಿ ಆಯ್ತು. ಇಡೀ ಸ್ಟೇಡಿಯಂ ಅಂತೂ ಕುಣಿದು ಕುಪ್ಪಳಿಸ್ತಾ ಇದೆ, ಕೊಹ್ಲಿ 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 ಅಂತ. ನಮ್ ವಿರಾಟ್ 6, 4 ಹೊಡಿತಾ ಇದ್ರೆ ಇಡೀ ಸ್ಟೇಡಿಯಂ ಓ ಅಂತ ಕಿರ್ಚೋದು, ಕೂಗಾಡೋದು. ನಾವಂತೂ ಮಾತ್ರ, ನಾನು ಮಿಲಿ ಅಂತೂ ಕೂತ ಇಲ್ಲ, ಜೋರಾಗಿ ಕಿರ್ಚ್ತಾ ಇದ್ವಿ, ಕೂಗಾಡ್ತಾ ಇದ್ವಿ. ನಾನು ಬಿಟ್ಟಾಕಿ ನಮ್ಮ ಮಿಲಿ ಅಂತೂ ದೊಡ್ಡ ಫ್ಯಾನು ವಿರಾಟ್ ಕೊಹ್ಲಿಗೆ. ಅವಳಂತೂ ಕಣ್ ತುಂಬಿಸ್ಕೊತಾ ಇದ್ದಾಳೆ ನಿಜವಾಗ್ಲೂ. ಅಯ್ಯೋ, ಅವನ್ ಆ ಕಡೆ ಹಿಂಗೆ ಶೂ ಲೇಸ್ ಕಟ್ಕೊಂಡ್ರೇನೋ, ನೋಡಿ ಅಕ್ಕ ಇಷ್ಟು ಚೆನ್ನಾಗಿ ಲೇಸ್ ಕಟ್ಕೊತಾರೆ ಅಕ್ಕ, ನೋಡಕ್ಕ ನಿಂತಿರೋ ಸ್ಟೈಲ್ ನೋಡಕ್ಕ, ಹಂಗೆ ಅಂತೂ ಫುಲ್ಲು ಹೋಗ್ಲಿದ್ದು. ಬಟ್ ಅಂತೂ ಮಜಾ ಮಾಡ್ತಾ ಇದ್ವಿ ನಾವಂತೂ ಮಾತ್ರ. ಫಸ್ಟ್ ಟೈಮ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನೋಡೋದಕ್ಕೆ ಹೋಗಿದ್ದಕ್ಕೆ ನಾನು ಮಿಲಿ ದೇವ್ರಲ್ಲಿ ಬೇಡ್ಕೊತಾ ಇದ್ದೀವಿ, ದೇವ್ರೇ ಪ್ಲೀಸ್ ಇವತ್ತು ಮ್ಯಾಚ್ ಗೆಲ್ಸಪ್ಪ ಅಂತ ದೇವ್ರಲ್ಲಿ ಬೇಡ್ಕೊತಾ ಇದ್ರೆ ದೇವ್ರೂ ಮಾತು ಕೇಳಿಲ್ಲ, ನಮ್ಮ RCB ಬಾಯ್ಸು ಮಾತು ಕೇಳಿಲ್ಲ. ಕ್ಯಾಚ್ ಹಿಡಿಲಿಲ್ಲ, ವಿಕೆಟ್ ತೆಗಿಲಿಲ್ಲ. ಹಂಗೂ ಹಿಂಗೂ ಮ್ಯಾಚು ಸೋತೋಗ್ಬಿಟ್ರು ನಮ್ಮ RCB ಬಾಯ್ಸು. ಅದೇ ದುಃಖದಲ್ಲಿ ನಾವಿಬ್ರು ವಾಪಸ್ ಮನೆಗೆ ಬಂದ್ಬಿಟ್ವಿ. ಸ್ಟಾಪ್ ದಿಸ್ ರಬ್ಬಿಶ್. ಏನಾದ್ರು ಸೆನ್ಸ್ ಇದ್ರೆ ಇಂಪ್ಲಿಮೆಂಟ್ ಇಟ್ ಪ್ರಾಪರ್ಲಿ. ಹೋದ್ರೆ ಹೋಗ್ಲಿ, ಇನ್ನೇನ್ ಮಾಡಕ್ಕಾಗತ್ತೆ. ಅಟ್ಲೀಸ್ಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಆಯ್ತು ನಮ್ಗೆ. ಏನಿಗೆ ಹೋಗಿದಾರೆ ಅಂತ ನಾನು ಕೇಳಿದ್ ನಿಮ್ಗೆ, ಏನ್ ಕಡಿಮೆ ಆಗಿತ್ತು? ಅಷ್ಟು ಜನದ ಮಧ್ಯೆ ನಾವು ವಿರಾಟ್ ಕೊಹ್ಲಿನ ಅಷ್ಟು ಹತ್ರದಿಂದ ನೋಡಿ ಕಣ್ ತುಂಬಿಸ್ಕೊಂಡು ತುಂಬಾನೇ ಖುಷಿ ಆಯ್ತು. ಬಟ್ ದಟ್ಸ್ ಓಕೆ. ನಿಜವಾಗ್ಲೂ ಅದಕ್ಕೆ ಬೇಜಾರಾಗಿದ್ರೆ ಮತ್ತೊಮ್ಮೆ ಸಾರಿ ಹೇಳ್ತೀನಿ. RCB ಸೋತ್ರು ಗೆದ್ರು ನಾವ್ ಯಾವತ್ತಿದ್ರು RCBಗಿನೇ ಸಪೋರ್ಟ್ ಮಾಡೋದು. RCB ಫಾರ್ ಎವರ್. ಇಲ್ಲ ಮುಗಿಸ್ಬಿಡ್ತೀನಿ, ಕೂತ್ಕೊಳ್ರಿ. ಅಷ್ಟೇ. ಏನೇನು ಅನುಭವಿಸ್ತಾ ಇದೀನಿ ಅಂತ ನನಗೆ ಗೊತ್ತು. RCB ಮ್ಯಾಚ್ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಬೇಜಾರಲ್ಲಿ, ಸಿಕ್ಕಾಪಟ್ಟೆ ದುಃಖದಲ್ಲಿ ಬಂದಿದ್ದು. ಅದಕ್ಕೆ ರಾತ್ರಿ ಯಾವುದೇ ರೀತಿ ಎಂಡ್ಲಿಂಕ್ ಅಂತೂ ನಾನು ಕೊಡಲಿಲ್ಲ. ಯಾಕಂದರೆ ನಮ್ಮ RCB ಮ್ಯಾಚ್ ಸೋತೋಯ್ತು ಅಂತ ಸಿಕ್ಕಾಪಟ್ಟೆ ದುಃಖದಲ್ಲಿ ಬಂದು ಕಣ್ರಿ. ಈ ಪ್ರಶ್ನೆ ರಾಂಗ್. 6,500 ಕೊಟ್ಟು ನಾನು ಮಿಲಿ ಫಾರ್ ದಿ ಫಸ್ಟ್ ಟೈಮ್ ಅಷ್ಟು ದೊಡ್ಡ ಗ್ರೌಂಡಲ್ಲಿ ಅಷ್ಟು ಜನದ ಜೊತೆ ಮ್ಯಾಚ್ನ ಎಂಜಾಯ್ ಮಾಡಬೇಕು ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ನಮ್ಮ RCB ಅವರು ತುಂಬ 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 ಹೀನಾಯವಾಗಿ ಸೋತೋಗ್ಬಿಟ್ರು. ಬಟ್ ಓಕೆ, ಆಟದಲ್ಲಿ ಸೋಲು ಗೆಲುವು ಇದ್ದಿದ್ದೆ. ಬಟ್ ಲೈಫಲ್ಲಿ ಫಸ್ಟ್ ಟೈಮ್ ಅಷ್ಟು ಜನದ ಜೊತೆ ಮ್ಯಾಚ್ನ ಎಂಜಾಯ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಬಟ್ ನಾನೊಂದು ಹೇಳಲೇಬೇಕು, ಯಾರೆಲ್ಲ ಫಸ್ಟ್ ಟೈಮ್ ನೀವು ಸ್ಟೇಡಿಯಂಗೆ ಹೋಗ್ತಾ ಇದ್ದೀರಾ, ಪ್ಲೀಸ್ ಮೇಕ್ ಶೋರ್ ನೀವು ಯಾವುದೇ ರೀತಿ ಹ್ಯಾಂಡ್ ಬ್ಯಾಗ್ಸ್ ಆಗಲಿ ಅಥವಾ ಲಿಪ್ ಬಾಮ್, ಪೋರ್ಟಬಲ್ ಚಾರ್ಜರ್ಸ್, ಇಯರ್ ಪ್ಲಗ್, ಇಯರ್ ಪಾಡ್ಸ್, ವಾಟರ್ ಬಾಟಲ್, ಫುಡ್ ಏನು ತೊಗೊಂಡು ಹೋಗಬೇಡಿ. ಬಿಕಾಸ್ ಏನು ಒಳಗೆ ಬಿಡೋದಿಲ್ಲ.
ಹೌದಾ? ನಮ್ಗಂತೂ ಎರಡೆರಡು ಸತಿ ನಾವು ಹೊರಗಡೆ ಬಂದು ನಮ್ಗೆ ಬೇಸೆತ್ತೋಯ್ತು, ಯಾಕಪ್ಪ ಬಂದ್ವಿ ಅಂತ ಅನ್ನಿಸ್ಬಿಡ್ತು. ಅಷ್ಟು ಟೈಟ್ ಸೆಕ್ಯೂರಿಟಿ ಇರುತ್ತೆ. ಸೊ ಪ್ಲೀಸ್ ಮೇಕ್ ಶೋರ್ ಯಾರೆಲ್ಲ ಫಸ್ಟ್ ಟೈಮ್ ಹೋಗ್ತಾ ಇದ್ದೀರಾ, ನೀವು ಹ್ಯಾಂಡ್ ಬ್ಯಾಗ್ಸ್ ಆಗಲಿ ಬ್ಯಾಕ್ ಪ್ಯಾಕ್ ಆಗಲಿ ಯಾವುದು ತೊಗೊಂಡು ಹೋಗಲೇಬೇಡಿ. ಏನೂ ತೊಗೊಂಡು ಹೋಗಬೇಡ್ರಿ ಹೇಳ್ತಾ ಇದ್ದೀನಿ. ಹೋಗಿ ಮಜಾ ಮಾಡ್ಕೊಂಡು ಬನ್ನಿ. ಅಲ್ಲೇ ನೀರು ತಿಂಡಿ ತಿನಿಸು ಎಲ್ಲ ಬರ್ತಾನೆ ಇರುತ್ತೆ. ಬಟ್ ಒಂದು ಖುಷಿ ಏನಪ್ಪ ಅಂತಂದರೆ, ನಮ್ಮ ವಿರಾಟ್ ಕೊಹ್ಲಿನ ತುಂಬ ಹತ್ತಿರದಿಂದ ನೋಡಿದ್ವಿ, ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಏನಿಲ್ಲ ಅಂದ್ರೂ ಅದೊಂದು ಗಿಫ್ಟ್ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಹೋಗಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ನಮ್ಮ ಮಿಲಿ ಅಂತೂ ಸಿಕ್ಕಾಪಟ್ಟೆ ಕೊಹ್ಲಿ ಫ್ಯಾನು. ಸೊ ವಿ ಆರ್ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್, ಲವ್ ಯು.